ಫಸ್ಟ್ ಆಫ್ ಆಲ್ ಈ ಚಳಿಗಾಲದ ಕೃಪೆಯಿಂದ ನಮ್ಮ ಧ್ವನಿ ಪೆಟ್ಟಿಗೆ ಹಾಳಾಗಿದೆ, ಹಾಗೆ ಧ್ವನಿ ಮಲ್ಕೊಂಡಿದೆ. ಸೊ ಇಡೀ ವಿಡಿಯೋನ ನೀವು ಕೇಳಬೇಕಾದ್ರೆ ನನ್ನ ವಾಯ್ಸಲ್ಲಿ ಸ್ವಲ್ಪ ಎನರ್ಜಿ ಕಮ್ಮಿ ಇದೆ ಅಂತ ಅನಿಸಿದ್ರು, ಅಥವಾ ಮಧ್ಯ ಮಧ್ಯದಲ್ಲಿ ವಾಯ್ಸ್ನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳಿಸಿದ್ರು ಸಹ ಅದನ್ನೆಲ್ಲ ಹೊಟ್ಟೆಗೂ ಹಾಕ್ಕೊಳ್ಳಿ, ಹಾಗೆ ಕಿವಿಗೂ ಹಾಕ್ಕೊಳ್ಳಿ. ಇದು ನನ್ನ ಕಡೆಯಿಂದ ಬರ್ತಿರೋಂಥ ವಾರ್ನರ್ ಅಥವಾ ವಾರ್ನಿಂಗ್ ಅಲ್ಲ, ಬರೀ ಒಂದು ರಿಕ್ವೆಸ್ಟ್ ಅಷ್ಟೇ. ಹೇಳಿದ್ದಾಯ್ತು, ಶುರು ಮಾಡೋಣ. ಫೈನಲ್ ಆಗಿ UI ಚಿತ್ರದಿಂದ ಒಂದು ಕಾಂಟೆಂಟ್ ರಿಲೀಸ್ ಆಗಿದೆ. ಉಪೇಂದ್ರ ಅವರು ಮತ್ತೆ ಡೈರೆಕ್ಷನ್ಗೆ ಇಳಿತಾ ಇದ್ದಾರೆ ಅಂದಾಗ ಆವಾಗ ಬಂದಂಥ ಎಕ್ಸೈಟ್ಮೆಂಟೇ ಬೇರೆ. ಎಷ್ಟು ಬೇಗ ಆ ಸಿನಿಮಾವನ್ನು ನೋಡ್ತೀನೋ ಅನ್ನೋ ಥರದ ಫೀಲಿಂಗಲ್ಲಿ ಉಂಟಾಗಿತ್ತು. ಆದರೆ ನಂತರ ಬರ್ತಾ ಬರ್ತಾ ಅವರು ಬಿಟ್ಟಂಥ ಹೈ ಥಿಂಕಿಂಗ್ ಪ್ರಮೋಷನಲ್ ಕಾಂಟೆಂಟ್ಸಿಂದ ಆಗ್ತಿರೋ ಡಿಲೇಸಿಂದ ಆ ಇಂಟ್ರೆಸ್ಟ್ ಆಗಲಿ, ಆ ಆತುರತೆ ಆಗಲಿ ಎಲ್ಲ ಕಳೆದು ಹೋಗಿತ್ತು. ಸ್ಲೈಟ್ ಆಗಿ ಆ ಕನೆಕ್ಷನ್ ಹೋಗಿದ್ದಂತೂ ನಿಜ. ಬಿಕಾಸ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆದಮೇಲೂ ಸಹ ಆ ಟೀಮ್ನಿಂದ ಅಂಥ ದೊಡ್ಡ ಮೂವ್ ಏನೂ ಕಾಣಿಸಿರಲಿಲ್ಲ. ಆ ಡೇಟ್ ಕನ್ಫರ್ಮ್ ಆಗಿದೆಯಾ ಅಥವಾ ಮತ್ತೆ ಪೋಸ್ಟ್ಪೋನ್ ಆಗುತ್ತಾ ಸಿನಿಮಾ ಅನ್ನೋ ಥರದ ಭಾವನೆ ಬೇರೆ ಬಂದಿತ್ತು. ಬಟ್ ಫೈನಲ್ ಆಗಿ ಒಂದು ಟೀಸರ್ ಅಪ್ಡೇಟನ್ನು ಕೊಟ್ಟು ಅದನ್ನ ಟೀಸರ್ ಟ್ರೈಲರ್ ಅಂತ ಕರೀದೇನೆ ವಾರ್ನರ್ ಅಂತ ಕರೆದ್ರು. ಸೊ ಯಾರಿಗೆ ವಾರ್ನಿಂಗ್, ಯಾವುದಕ್ಕೆ ವಾರ್ನಿಂಗ್ ನೋಡೋಣ ಅನ್ಕೊಂಡಿದ್ದೆ. ಅಂತೂ ಇವತ್ತು ಆ ವಿಡಿಯೋ ರಿಲೀಸ್ ಆಗಿದೆ. ಅದನ್ನು ನೋಡಿ ಸಿನಿಮಾ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ಐಡಿಯಾ ಬಂತು. ಸಿನಿಮಾ ನೋಡೋ ಟೈಮಲ್ಲಿ ನಾವು ಹೇಗಿರ್ತೀವಿ ಅನ್ನೋದಕ್ಕೂ ಐಡಿಯಾ ಬಂತು. ಆ್ಯಂಡ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಟಿಕೆಟ್ ಅಂತೂ ಬುಕ್ ಮಾಡ್ಕೊಳ್ಬೇಕು ಅನ್ನೋದು ಕನ್ಫರ್ಮ್ ಆಯಿತು. ಉಪೇಂದ್ರ ಅವರು ಒಂದು ಕಡೆ ಹೇಳಿದರು, ಇಷ್ಟು ದಿನ ನೀವು ಸಿನಿಮಾವನ್ನು ನೋಡಿ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳ್ತಿದ್ರಿ, ಬಟ್ ಈ ಸಾರಿ ಈ ಸಿನಿಮಾ ನಿಮ್ಮನ್ನ ನೋಡಿ ನೀವು ಚೆನ್ನಾಗಿದ್ದೀರಾ ಇಲ್ವಾ ಅನ್ನೋ ಜಜ್ಮೆಂಟ್ನ ಕೊಡತ್ತೆ ಅಂತ. ಹಾಗೆ ಯಾಕೆ ಅವ್ರು ಹೇಳಿದ್ರು ಅನ್ನೋದು ಈ ಟೀಸರ್ನಿಂದನೇ ಗೊತ್ತಾಗುತ್ತೆ. ಐ ಥಿಂಕ್ ಈ ಸಿನಿಮಾ ಈಗಿನ ಮನುಷ್ಯರಿಗೆ ಒಂದು ಡೈರೆಕ್ಟ್ ಹೆಡ್ ಶಾಟ್ ರೀತಿ, ಒಂದು ಕನ್ನಡಿ ನಮ್ಮನ್ನ ನಮಗೆ ತೋರಿಸೋ ಅಂತ ಸಿನಿಮಾ. ಹೊರಗಡೆಯಿಂದ ಮೇಯ್ನ್ ಆಗಿ ಪೊಲಿಟಿಕಲ್ ಲೀಡರ್ಸ್ ಅವರು ಕೊಡ್ತಿರೋಂಥ ಸೌಲಭ್ಯಗಳು ಅದರ ಬಗ್ಗೆ ಹೆಚ್ಚು ಮಾತನಾಡೋದು ಕಂಡ್ರೂ ಸಹ ಅದರ ಜೊತೆಗೆ ಇಲ್ಲಿ ಇಡೀ ಮನುಷ್ಯ ಕುಲವನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ, ನಾವು ಹೆಂಗೆ ಇದೀವಿ ಅಂತ. ಇದನ್ನ ಒಂದು ಸೋಷಿಯೋ ಪೊಲಿಟಿಕಲ್ ಸಟೈರ್ ಅಂತ ಕರಿಬೋದೇನ. ಥಿಯೇಟರ್ಗೆ ಹೋಗೋ ಸಿನಿಮಾ ನೋಡೋ ಪ್ರತಿಯೊಬ್ಬ ಮನುಷ್ಯನು ಯಾವುದೋ ರೀತಿಯಲ್ಲಿ ಅಫೆಂಡ್ ಆಗೇ ಆಗ್ತಾನೆ. ಯಾವುದೋ ಪಾಯಿಂಟಲ್ಲಿ ಇದು ನನಗೆ ನನ್ನಂಥವ್ರಿಗೇನೆ ಹೇಳ್ತಾ ಇರೋದು ಅನ್ನೋ ಭಾವನೆ ಬರುತ್ತೆ. ಹಾಗಿರುತ್ತೆ ಸಿನಿಮಾ ಅನ್ನೋದು ಈ ಒಂದು ಸಣ್ಣ ಟೀಸರ್ನಿಂದನೇ ಗೊತ್ತಾಯ್ತು. ಸೊ ಈಗ ಟೀಸರ್ ಕಡೆಗೆ ಬರೋದಾದ್ರೆ ಇಲ್ಲಿ ಕಥೆ 2040ನೇ ಇಸ್ವಿಯಲ್ಲಿ ನಡೀತಾ ಇದೆ. ಅಲ್ಲಿ ಉಡೋಕೆ ಬಟ್ಟೆನೂ ಇಲ್ಲ, ಇರೋಕೆ ಮನೆನೂ ಇಲ್ಲ, ತಿನ್ನೋಕೆ ಅನ್ನನೂ ಇಲ್ಲ, ಒಂದು ಬಾಳೆಹಣ್ಣಿಗೂ ಸಹ ಕಿತ್ತಾಡ್ತಾ ಇದ್ದಾರೆ, ಅದು ಕೂಡ ಸತ್ತು ಬಿದ್ದಂಥ ಹೆಣಗಳ ಮಧ್ಯದಲ್ಲಿ. ಅಂಡ್ ದ ವರ್ಸ್ಟ್ ಪಾರ್ಟ್ ಅಂದರೆ ಮೊಬೈಲ್ಸ್. ಆ ಮೊಬೈಲ್ಗಳನ್ನು ಅಂಡ್ ಅದರ ಜೊತೆಗೆ ಅನ್ನದ ಉಂಡೆಗಳನ್ನು ಅವರ ಲೀಡರ್ ಏನೇ ಹಂಚ್ತಾ ಇದ್ದಾನೆ. ಸೊ ತಿನ್ನೋ ಅನ್ನದಷ್ಟೇ ಬೆಲೆ ಮೊಬೈಲ್ಗೂ ಬಂದೋಯ್ತು ಅಂತ, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ನಾವು ಕೊಡ್ತಾ ಇದ್ದೀವಿ ಅಂತ ಇದು ನಮಗೇನೆ ಹೇಳ್ತಾ ಇರೋದು. ಇನ್ನು ನಂತರ ಈ ಶರ್ಟ್ ಮೋಸ್ಟ್ ಇಂಟೆಲಿಜೆಂಟ್ ಮೂವ್ ಇದು. ಧರ್ಮ 9, ಜಾತಿ 301ರಿಂದ 350. 9ನೇ ಧರ್ಮದಲ್ಲಿರೋ 301ರಿಂದ 350 ನಂಬರಿನ ಜಾತಿಗಳಿಗೆ ಮಾತ್ರ ಈ ಟ್ರಕ್ಕಿಂದ ಬರ್ತಾ ಇರೋದೆಲ್ಲ ಸೀಮಿತ. ಇಲ್ಲಿ ಧರ್ಮಕ್ಕೆ ಮತ್ತು ಜಾತಿಗಳಿಗೆ ನಂಬರ್ಸ್ ಕೊಟ್ಬಿಟ್ಟು ಎಲ್ಲ ಕಾಂಟ್ರವರ್ಸಿಗಳಿಂದ ಮುಕ್ತಿ ಪಡ್ಕೊಂಡ್ರು. ಬಟ್ ಆ ನಂಬರ್ಸನ್ನೇ ಹಿಡ್ಕೊಂಡು ಎಲ್ಲ ಧರ್ಮ ಜಾತಿಗಳ ಹೆಸರಲ್ಲಿ ನಡೀತಾ ಇರೋದನ್ನೆಲ್ಲ ತೋರಿಸ್ತಾರೆ, ವ್ಯಂಗ್ಯ ಮಾಡ್ತಾರೆ, ಅದಂತೂ ಖಂಡಿತ. ಅದಕ್ಕೆ ಅಲ್ಲೊಂದು ಸೀಕ್ವೆನ್ಸ್ ಕೂಡ ಇಟ್ಟಿದ್ದಾರೆ. ಇವನು ಯಾರೋ ಬೇರೆಯವನು ಬಂದು ನಮ್ಮ ಅನ್ನವನ್ನು ತಗೊಳ್ತಾ ಇದ್ದಾನೆ ಅಂತ ಅವನಿಗೆ ಹೊಡಿತಾ ಇರ್ತಾರೆ. ಆ್ಯಂಡ್ ಆವಾಗ ನಂಬರನ್ನು ಚೆಕ್ ಮಾಡ್ತಾರೆ, ಅದು 253 ಇರುತ್ತೆ. ಅಲ್ಲೇ ಹೇಳಿಬಿಟ್ರು ವಾಟ್ಸ್ ಹ್ಯಾಪನಿಂಗ್ ಅನ್ನೋದನ್ನು. ತಿನ್ನೋಕೆ ಅನ್ನನೂ ಇಲ್ಲ. ಆ ಸಂದರ್ಭದಲ್ಲೂ ಮನುಷ್ಯತ್ವವನ್ನು ಮರೆತು ಹೇಗೆ ಕಿತ್ತಾಡ್ತಾ ಇದ್ದೀವಿ, ಹೇಗೆ ಡಿವೈಡ್ ಆಗ್ತಾ ಇದ್ದೀವಿ, ಮಾಡ್ತಾ ಇದ್ದಾರೆ ಈ ಜಾತಿ ಧರ್ಮ ಅನ್ನೋ ಹೆಸರಿನಲ್ಲಿ ಅಂತ. ಇನ್ನು ಮಜಾ ಅಂದರೆ ಈ ಶಾಟ್, ಮಂಗಳ ಗ್ರಹಕ್ಕೆ ನಮ್ಮವರು ರಾಕೆಟ್ ಕಳಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಓಪನ್ ಮಾಡಿ ಇನ್ನ ಮುಚ್ಚದೇ ಇರೋ ಕೊಳವೆ ಬಾವಿಗೆ ಬೀಳೋದು. ಇದು ಹಾಲ್ಮಾರ್ಕ್ ಉಪ್ಪಿ ಸ್ಟೈಲ್ ಆಫ್ ಸರ್ಕ್ಯಾಸಮ್. ಇಲ್ಲಿ ಇರೋದನ್ನೇ ನೋಡ್ಕೊಳ್ದೇನೆ ಇನ್ನ ಬೇರೆ ಏನನ್ನೋ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಅಂತ. ಹಾಗೇನೆ ಉಳಿದಿರೋ ಶಾರ್ಟ್ಸ್ ಕೂಡ ಕ್ರಿಕೆಟ್ನ ನೋಡ್ತಾ ಇರೋದು ಅಂಡ್ ಮೇನ್ಲಿ ಈ ಥರದ ಸ್ಟ್ರಾಂಗ್ ವೆಪನ್ಸ್ನ ತಗೊಂಡಿದ್ದಾರೆ, ನಾವು ತುಂಬ ಸೇಫ್ ಆಗಿದ್ದೀವಿ ಅನ್ನೋದು. ಅವನು ಯಾವ ಸ್ಟೇಜಲ್ಲಿದ್ದಾನೆ, ಅವನ ಸರೌಂಡಿಂಗ್ ಹೇಗಿದೆ, ಬಟ್ ಅವನು ಮಾತಾಡ್ತಾ ಇರೋದು ಏನರ ಬಗ್ಗೆ ಆ್ಯಂಡ್ ಖುಷಿ ಪಡ್ತಿರೋದು ಏನರ ಬಗ್ಗೆ. ಸೊ ಅದೊಂಥರ ವ್ಯಂಗ್ಯದ ತುದಿಯ ಭಾಗವನ್ನು ಮುಟ್ಟಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಮೈ ಫೇವ್ರೇಟ್, ಜಾತಿ ಮುದ್ರೆಯನ್ನು ಮಕ್ಕಳಿಗೆ ಹಾಕ್ತಾ ಇರೋದು. ಅದು ಎಲ್ಲರಿಗೂ ಅನ್ವಯಿಸುತ್ತೆ. ಹುಟ್ತಾನೆ ನಮಗೆ ಕಾಣದೇ ಇರೋ ಒಂದು ಮುದ್ರೆ ಬಂದು ಬಿದ್ದಿರತ್ತೆ, ನಾವು ಅದನ್ನು ಕ್ಯಾರಿ ಮಾಡಬೇಕು ಇಡೀ ಲೈಫ್ ಪೂರ. ಅದನ್ನು ಇಲ್ಲಿ ಕಾಣೋ ಹಾಗೆ ನಂಬರ್ಗಳ ಮೂಲಕ ಹೇಳಿದ್ದಾರೆ. ಅದು ಕೂಡ ಆ ನಂಬರ್ನ ಹಾಕ್ತಿರೋ ಪ್ಲೇಸ್ ಮಜಾ. ಸೊ ಮೊದಲೇ ಹೇಳಿದ ಹಾಗೆ ಸಿನಿಮಾ 2040ರಲ್ಲಿ ಪ್ಲೇಸ್ ಆಗಿರೋದು ಜಸ್ಟ್ ಹೊರಗಡೆಯಿಂದ ಅಷ್ಟೇ. ಬಟ್ ಆ್ಯಕ್ಚುಯಲ್ ಸಿನಿಮಾ ತೋರಿಸ್ತಾ ಇರೋದೇ ಈಗ ಇರೋ ನಮ್ಮನ್ನು, ನಮ್ಮ ವ್ಯವಸ್ಥೆಗಳನ್ನು, ನಮ್ಮ ಥಾಟ್ ಪ್ರೊಸೆಸನ್ನು, ನಮ್ಮ ಬಿಹೇವಿಯರನ್ನು, ಎಲ್ಲವನ್ನು. ಅಫ್ಕೋರ್ಸ್ ಉಪ್ಪಿ ಇದ್ದಾರೆ ಅಂದರೆ ರಾಜಕೀಯದ ಬಗ್ಗೆ ಮಾತುಗಳು ಇದ್ದೇ ಇರುತ್ತೆ. ಸೊ ಅದನ್ನು ಇಲ್ಲಿ ಮೇಯ್ನ್ ಆಗಿ ಕವರ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಕಂಡದ್ದು ಇಲ್ಲಿ ಉಪ್ಪಿನೂ ಕೂಡ. ಒಬ್ಬ ಡಿಕ್ಟೇಟರ್ ರೀತಿ ಇಡೀ ಆ ಸಿಟಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದರ ಅಧಿಕಾರ ಅವ್ರ ಹತ್ರ ಇದೆ. ಆ್ಯಂಡ್ ಯಾರು ಅವರ ಮುಂದೆ ನಿಲ್ತಾರೋ, ಧಿಕ್ಕಾರ ಕೂಗ್ತಾರೋ ಅವರನ್ನು ಸಾಯಿಸ್ತಾ ಇದ್ದಾರೆ. ರೈಟ್, ಅದೇ ಅಲ್ವಾ ಆಗ್ತಾ ಬಂದಿರೋದು.
ಸೊ ಈ ಎಲ್ಲ ಕಟು ಸತ್ಯಗಳನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋ ವಾಸ್ತವಗಳನ್ನು ಮತ್ತೆ ಹೇಳೋದಕ್ಕೆ ಅಫ್ಕೋರ್ಸ್ ತಮ್ಮದೇ ರೀತಿಯಲ್ಲಿ ಹೇಳೋದಕ್ಕೆ ಒಪ್ಪಿ ವಾಪಸ್ ಬರ್ತಾ ಇದ್ದಾರೆ. ಇಲ್ಲಿ ಇನ್ನು ಎಷ್ಟು ಮೆಟಫರ್ಸ್ ಇರುತ್ತೋ, ಯಾರಿಗೆ ಹೋಲಿಕೆ ಇರುತ್ತೋ, ಎಷ್ಟು ಲೇಯರ್ಡ್ ಆಗಿ ವಿಷಯಗಳನ್ನು ಹೇಳಿರ್ತಾರೋ ಇವೆಲ್ಲವನ್ನು ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಇಟ್ಸ್ ಲೈಕ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡಿ ಅಫೆಂಡ್ ಆಗಿ ಬರಬೇಕು. ಇಲ್ಲ ಇದು ಕರೆಕ್ಟ್ ಅನ್ನೋ ಮನೋಭಾವನೆ ಇತ್ತು, ಆ ಅಕ್ಸೆಪ್ಟೆನ್ಸ್ ಇತ್ತು ಅಂದರೆ ನಮ್ಮನ್ನು ನಾವೇ ನೋಡಿಕೊಂಡು ನಾವೇ ನಕ್ಕೊಂಡು ಬರಬೇಕು ಅಷ್ಟೇ. ಸೂಪರ್ ಸಿನಿಮಾದಲ್ಲಿ ಒಂದು ಸೀಕ್ವೆನ್ಸ್ ಇತ್ತಲ್ವ, ಈ ಥರ ಜನ ಎಲ್ಲಿ ಸಿಗ್ತಾರೆ, ಹೊಡಿರಿ ಚಪ್ಪಾಳೆನ ಹೊಡಿರಿ ಅಂತ. ಸೊ ಆ ರೀತಿಯಲ್ಲಿ ಇಡೀ ಸಿನಿಮಾ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಉಪೇಂದ್ರ ಅವರ ಸ್ಟೈಲ್ ಏನಂದರೆ ಹೇಳೋ ವಿಷಯಗಳನ್ನೇ ಪಾಠದ ರೀತಿ ಹೇಳ್ದೇನೆ ಎಂಟರ್ಟೈನಿಂಗ್ ಆಗಿ ಹೇಳೋದು. ಸೊ ಅದನ್ನು ಇಲ್ಲಿ ಹೇಗೆ ಹೇಳಿರ್ತಾರೆ, ಆ ಸ್ಟ್ರಕ್ಚರ್ ಏನು ಅನ್ನೋ ಕುತೂಹಲ ಅಂತೂ ಡೆಫಿನೆಟ್ಲಿ ಇದೆ. ಅದಕ್ಕೆ ನಾವು ಡಿಸೆಂಬರ್ 20 ತನಕ ಕಾಯಲೇಬೇಕು. ಕಣ್ಣಿಗೆ ಕಾಣದೇ ಇರೋ ಡಿಕ್ಟೇಟರ್ಶಿಪ್ ಬಗ್ಗೆ, ಕಾಣ್ತಾ ಇರೋ ಜಾತಿ ಬಗ್ಗೆ, ನೋವು ಕೊಡ್ತಾ ಇರೋಂಥ ಯುದ್ಧಗಳ ಬಗ್ಗೆ, ಬಡತನ ತರ್ತಾ ಇರೋಂಥ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ, ಇಷ್ಟೆಲ್ಲ ಇದ್ರೂ ಸಹ ಮೊಬೈಲ್ ನೋಡಿಕೊಂಡು ಅದರಲ್ಲೇ ಕಾಲ ಕಳೀತಾ ಇರೋ ನಮ್ಮ ಬಗ್ಗೆ, ಇಲ್ಲಿ ಎಲ್ಲದರ ಬಗ್ಗೆ ವಿಷಯ ಇರುತ್ತೆ. ಸೊ ಈ ಪ್ಯಾನ್ ಇಂಡಿಯಾ, ಬೇರೆ ಭಾಷೆಗಳು ಅದೆಲ್ಲವನ್ನು ಬಿಟ್ಟು ಜಸ್ಟ್ ಉಪೇಂದ್ರ ದ ರೈಟರ್ ಆ್ಯಂಡ್ ಡೈರೆಕ್ಟರ್ ಈಸ್ ಬ್ಯಾಕ್ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಅವರ ಸಿನಿಮಾವನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೋಗಬೇಕು ಥಿಯೇಟರ್ಗೆ. ಸೊ ಇವರು ಬಿಟ್ಟಂಥ ಇಷ್ಟು ಕಾಂಟೆಂಟ್ಗಳಲ್ಲಿ ಇದು ಫೈನಲಿ ರೀಚ್ ಆಯಿತು ಅಂತ ಅಂದ್ಕೊಳ್ತೀನಿ ಇಲ್ಲಿನ ಆಡಿಯನ್ಸ್ಗೆ. ಏನೋ ಒಂದು ಯೂನಿಕ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಇದರಿಂದ. ಅದು ಹೇಗಿರುತ್ತೆ ಅಂತ ನೋಡೋದೊಂದೇ ಬಾಕಿ ಅಷ್ಟೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ವಿಡಿಯೋನ ಬಗ್ಗೆ. ಇನ್ನು ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.